ಇವತ್ತಿನ ಸ್ಪೆಷಲ್ ನುಗ್ಗೆ ಸೊಪ್ಪಿನ ಚಟ್ನಿ. ದಿನಾ ಏನಪ್ಪಾ ಅಡ್ಗೆ ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ರೆ ಟೆನ್ಷನ್ ಇಲ್ಲದೆ ನನ್ನನ್ನು ಫಾಲೋ ಮಾಡ್ಕೊಳ್ಳಿ. ನಾನು ನಿಮಗೋಸ್ಕರ ದಿನಾಗ್ಲೂ ಒಂದೊಂದು ಸ್ಪೆಷಲ್ ರೆಸಿಪೀಸ್‌ನ ಪೋಸ್ಟ್ ಮಾಡ್ತಿರ್ತೀನಿ. ಹಿತ್ಲೆ ಗಿಡ ಮದ್ದಲ್ಲ ಅಂತ ಹೇಳ್ತಾರೆ. ಆದ್ರೆ ಇಷ್ಟೊಂದು ಪೌಷ್ಟಿಕಾಂಶಗಳಿರುವಂತ ವೈಟಮಿನ್ಸ್ ಹಾಗೆ ಮಿನರಲ್ಸ್‌ಗಳಿಂದ ಸಮೃದ್ಧವಾಗಿರುವಂತ ಒಂದು ಬೆಸ್ಟ್ ಸೊಪ್ಪು ಅಂದ್ರೆ ಅದು ಈ ನುಗ್ಗೆ ಸೊಪ್ಪು. ಇದನ್ನ ಬಳಸಿ ಸಕ್ಕದಾಗಿರುವಂತ ಚಟ್ನಿ ಹೇಗ್ ಮಾಡೋದು ಅಂತ ತೋರಿಸ್ಕೊಡ್ತಾ ಇದೀನಿ. ಟಕ್ ಅಂತ ವಿಡಿಯೋ ಸೇವ್ ಮಾಡ್ಕೊಂಡು ನಾಳೆನೆ ಟ್ರೈ ಮಾಡಿ. ಹಾಗೆ ಈ ತರ ಸ್ಪೆಷಲ್ ರೆಸಿಪಿಗಳು ಬೇಕಿದ್ರೆ ಏನ್ ಮಾಡ್ಬೇಕು ಗೊತ್ತಲ್ಲ, ತಪ್ಪದೆ ನನ್ನ ಚಾನೆಲ್‌ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ತರ ಇನ್ನು ಬೇಜಾನ್ ಸ್ಪೆಷಲ್ ಆಗಿರೋಂತ ಹೆಲ್ದಿ ಆಗಿರೋಂತ ರೆಸಿಪಿಗಳನ್ನ ನಾನು ನಿಮ್ಮ ಮುಂದೆ ತಂದಿರ್ತೀನಿ. ಸಕ್ಕದಾಗಿರೋಂತ ಈ ನುಗ್ಗೆ ಸೊಪ್ಪಿನ ಚಟ್ನಿ ಮಾಡೋದಕ್ಕೆ ಮೊದಲಿಗೆ ಒಳ್ಳೆ ನುಗ್ಗೆ ಸೊಪ್ಪು ಬೇಕು. ನುಗ್ಗೆ ಸೊಪ್ಪನ್ನ ತಂದು ಫ್ರಿಡ್ಜ್ ಅಲ್ಲಿ ಇಟ್ಟು ಆಮೇಲೆ ಉಪಯೋಗಿಸೋದು ಅದೆಲ್ಲ ಮಾಡಬೇಡಿ. ಯೂಶಲಿ ನಾವು ನುಗ್ಗೆ ಸೊಪ್ಪು ತಗೊಬಂದ್ರೆ ಇಮಿಡಿಯೇಟ್ ಆಗಿ ಮಾಡ್ಕೋಬೇಕು. ಯಾಕಂದ್ರೆ ಕಿತ್ತು ಫ್ರಿಡ್ಜ್ ಅಲ್ಲೆಲ್ಲ ಇಟ್ರೆ ಅದು ಟೇಸ್ಟ್ ಒಂಥರ ಕಹಿ ಆಗೋದು ಆ ಥರ ಎಲ್ಲ ಆಗುತ್ತೆ. ನಾನ್ ಚಿಕ್ಕವಳಿದ್ದಾಗ ನಮ್ಮ ಮನೇಲಿ ನುಗ್ಗೆ ಸೊಪ್ಪಿನ ಮರ ಇತ್ತು. ನಮ್ಮ ಅಜ್ಜಿ ಅಮ್ಮ ಎಲ್ಲ ಕಿತ್ತಿದ ತಕ್ಷಣ ಮಾಡ್ತಾ ಇದ್ರು. ಅದಿಟ್ರೆ ಕಹಿ ಆಗುತ್ತೆ ಅಥವಾ ಯೆಲ್ಲೋ ಕಲರ್ ಟರ್ನ್ ಆಗುತ್ತಲ್ಲ ಅವಾಗ ಚೆನ್ನಾಗಿರಲ್ಲ ಅಂತ ಹೇಳಿ. ಸೊ ಹಾಗಾಗಿ ನನಗೆ ಇದ್ರ ಬಗ್ಗೆ ಅಲ್ಪ ಸ್ವಲ್ಪ ನಾಲೆಡ್ಜ್ ಇದೆ. ಸೊ ಫ್ರೆಶ್ ಆಗಿ ತಂದಿರುವಂತ ನುಗ್ಗೆ ಸೊಪ್ಪನ್ನ ಬಿಡಿಸ್ಕೊಂಡು ನೀಟಾಗಿ ತೊಳೆದು ಸೋಸಿಟ್ಕೋತಾ ಇದ್ದೀನಿ. ನಂತರ ಒಂದು ಪ್ಯಾನ್ಗೆ ಬಿಸಿ ಆದ್ಮೇಲೆ ಚೂರ್ ಎಣ್ಣೆ ಮತ್ತೊಂಚೂರು ಜೀರಿಗೆ ಹಾಕಿ ಶೇಂಗಾ, ಕಡಲೆಬೇಳೆ ಮತ್ತೆ ಉದ್ದಿನ ಬೇಳೆ ಎಲ್ಲದನ್ನು ಒಂದೊಂದು ಟೇಬಲ್ ಸ್ಪೂನ್ ಹಾಕೊಂಡು ಚೆನ್ನಾಗಿ ಹೊಂಬಣ್ಣಕ್ಕೆ ಹುರ್ಕೋಬೇಕು. ನಾನ್ ಯೂಶಲಿ ಉದ್ದಿನ ಬೇಳೆ ಬದಲು ಉದ್ದಿನ ಕಾಳು ಉಪಯೋಗಿಸೋದು ಇಡ್ಲಿ ದೋಸೆ ಮಾಡೋದಕ್ಕೆಲ್ಲ. ಸೊ ಹಾಗಾಗಿ ನಮ್ಮನೇಲಿ ಉದ್ದಿನ ಕಾಳೆ ಇದ್ದಿದ್ದು ಅದನ್ನೇ ಹಾಕೊಂಡಿದ್ದೀನಿ. ನೀವು ಬೇಕಿದ್ರೆ ಉದ್ದಿನ ಬೇಳೆ ಬೇಕಿದ್ರು ಹಾಕೋಬಹುದು, ತೊಂದರೆ ಏನಿಲ್ಲ. ನಂತರ ಇದಕ್ಕೆ ಒಂದು ಅರ್ಧ ಟೀ ಸ್ಪೂನ್ ಅಷ್ಟು ಹಿಂಗ್ ಹಾಕೊಂಡು ಫ್ರೈ ಮಾಡ್ಕೊಂಡು ಒಂದೆರಡು ಹಸಿಮೆಣಸಿನಕಾಯಿ, ಒಂದೆರಡು ಒಣಮೆಣಸಿನಕಾಯಿ ಮತ್ತೆ ಒಂದು 4ರಿಂದ 5 ಬೆಳ್ಳುಳ್ಳಿ ಎಸಳು. ನಿಮ್ಗೆ ಖಾರ ಜಾಸ್ತಿ ಬೇಕು ಅಂತಂದ್ರೆ ಒಂದ್ ಸ್ವಲ್ಪ ಜಾಸ್ತಿ ಹಸಿಮೆಣಸು ಬೇಕಿದ್ರು ಹಾಕೋಬಹುದು, ಪರವಾಗಿಲ್ಲ. ಇದೆಲ್ಲ ಚೆನ್ನಾಗಿ ಫ್ರೈ ಆದ್ಮೇಲೆ ಒಂದ್ ಈರುಳ್ಳಿನ ಈ ರೀತಿ ದಪ್ಪಕ್ಕೆ ಹೆಚ್ಚಿ ಹಾಕೊಂಡಿದೀನಿ. ಇದನ್ನ ಕೂಡ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನಿಮ್ಮ ಮನೇಲಿ ಸಾಂಬಾರ್ ಈರುಳ್ಳಿ ಇದ್ರೆ ಅದನ್ನು ಕೂಡ ಒಂದ್ 4ರಿಂದ 5 ಹಾಕೋಬಹುದು. ಆಕ್ಚುಲಿ ಈ ದಪ್ಪ ಈರುಳ್ಳಿಗಿನ್ನ ಸಾಂಬಾರ್ ಈರುಳ್ಳಿ ಈ ತರ ಚಟ್ನಿಗೆಲ್ಲ ಸಖತ್ ಟೇಸ್ಟ್ ಕೊಡುತ್ತೆ. ಇದ್ರ ಜೊತೆಗೆ ಇವಾಗ ಒಂಚೂರು ಹುಣಸೆಹಣ್ಣು ಮತ್ತೆ ಬೆಲ್ಲ ಹಾಕೋತಾ ಇದೀನಿ. ಉಪ್ಪು, ಹುಳಿ, ಖಾರ, ಸಿಹಿ ಇದನ್ನೆಲ್ಲನೂ ನಿಮ್ ರುಚಿಗೆ ಎಷ್ಟು ಬೇಕೋ ಅಷ್ಟು ಹಾಕೋಬಹುದು. ಬಟ್ ಇನ್ ಕೇಸ್ ನೀವೇನಾದ್ರೂ ಜಾಸ್ತಿ ಕ್ವಾಂಟಿಟಿನಲ್ಲಿ ಮಾಡ್ತಿದ್ದೀರಾ ಅಂದ್ರೆ ಕಡಲೆಬೇಳೆ, ಶೇಂಗಾ ಮತ್ತೆ ಈ ಈರುಳ್ಳಿ, ಬೆಳ್ಳುಳ್ಳಿ, ಹಸಿಮೆಣಸು ಇದನ್ನೆಲ್ಲ ಡಬಲ್ ಹಾಕೊಳ್ಳಿ. ಇದಿಷ್ಟು ಸ್ವಲ್ಪ ಫ್ರೈ ಆದ್ಮೇಲೆ ನಂತರ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತೆ ತೊಳೆದಿಟ್ಟಿರುವಂತ ಸೊಪ್ಪು ಇದನ್ನ ಕೂಡ ಸೋಸಿ ಹಾಕೋತಾ ಇದೀನಿ. ಮೇನ್ ವಿಷಯ ಏನಪ್ಪಾ ಅಂದ್ರೆ ಇದೆಲ್ಲದನ್ನು ಫುಲ್ ಕಂಪ್ಲೀಟ್ ಸಣ್ಣೂರಿನಲ್ಲೇ ಫ್ರೈ ಮಾಡ್ಕೋಬೇಕು. ಹೈ ಫ್ಲೇಮ್ಸ್ ಅಲ್ಲಿ ಫ್ರೈ ಮಾಡ್ಕೊಂಡ್ರೆ ಒಳಗಡೆ ಎಲ್ಲ ಬೇಯದೇ ಇಲ್ಲ, ಬೇಳೆಕಾಳೆಲ್ಲ ಕಟ್ಟೋಗುತ್ತೆ ಮತ್ತೆ ಚಟ್ನಿ ತುಂಬಾ ಕಹಿ ಕಹಿ ಆಗುತ್ತೆ. ಸೊ ಆಲ್ವೇಸ್ ಮೇಕ್ ಶ್ಯೂರ್ ಫುಲ್ ಸ್ಲೋ ಫ್ಲೇಮ್ ನಲ್ಲಿ ಸಣ್ಣೂರಿನಲ್ಲೇ ಇದನ್ನ ಫ್ರೈ ಮಾಡ್ಕೋಬೇಕಾಗುತ್ತೆ. ಸೊ ಇದಿಷ್ಟು ಫ್ರೈ ಆಗೋದ್ರೊಳಗಡೆ ನೀವ್ ಯಾವ ಊರಿಂದ ನನ್ನ ವಿಡಿಯೋನ ನೋಡ್ತಾ ಇದ್ದೀರಾ ಅನ್ನೋದನ್ನ ಕಾಮೆಂಟ್ ಅಲ್ಲಿ ತಿಳಿಸಿ. ನನಗೊಂದು ಕ್ಯೂರಿಯಾಸಿಟಿ ಎಲ್ಲೆಲ್ಲಿಂದ ನನ್ನನ್ನ ನೋಡ್ತೀರಾ ಅಂತ ಹೇಳಿ. ಸೊ ಮಿಸ್ ಮಾಡದೆ ಕಾಮೆಂಟ್ ಮಾಡಿ. ಹಾಗೆ ನಾನ್ ಮಾಡಿರೋಂತ ಯಾವ ರೆಸಿಪಿ ನಿಮಗೆ ತುಂಬಾ ಇಷ್ಟ ಆಗಿದೆ, ನೀವು ಯಾವ ರೆಸಿಪಿನ ಟ್ರೈ ಮಾಡಿದೀರಾ ಅನ್ನೋದನ್ನ ಕೂಡ ಕಾಮೆಂಟ್ ಅಲ್ಲಿ ತಿಳಿಸಿ. ಮತ್ತೆ ಇದೇ ತರ ಇನ್ನು ಬೇಜಾನ್ ಹೆಲ್ದಿ ಆಗಿರುವಂತ ಸ್ಪೆಷಲ್ ರೆಸಿಪಿಗಳನ್ನ ನಿಮಗೋಸ್ಕರ ಪೋಸ್ಟ್ ಮಾಡ್ತಾ ಇದೀನಿ. ಸೊ ನೀವು ನನ್ನ ಚಾನಲ್ ಹೊಸಬ್ರಾಗಿದ್ರೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಓಕೆನಾ? ಹಾಗೆ ಇಫ್ ಇನ್ ಕೇಸ್ ನಿಮ್ಗೆ ನನ್ನ ಡೈಲಿ ವ್ಲಾಗ್ಸ್ ನೋಡಕ್ ಇಂಟ್ರೆಸ್ಟ್ ಇದ್ರೆ ಜಾನ್ವಿ ಕಿರಣ್ ಕನ್ನಡ ವ್ಲಾಗ್ಸ್ ಅನ್ನೋ ಚಾನಲ್ ನ ಕೂಡ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫುಲ್ ಫನ್ ಅಂಡ್ ಮಜವಾಗಿರುತ್ತೆ. ಸೊ ನಾನು ಮಾತಾಡ್ತಾ ಇದು ಚೆನ್ನಾಗಿ ಫ್ರೈ ಆಗೋಗಿದೆ, ನೀರೆಲ್ಲ ಚೆನ್ನಾಗಿ ಹಿಂಕೊಂಡಿದೆ. ಇವಾಗ ಇದು ಕಂಪ್ಲೀಟ್ ಆಗಿ ಕೂಲ್ ಡೌನ್ ಆಗಿದ ತಕ್ಷಣ ಮಿಕ್ಸಿ ಜಾರಿಗೆ ಹಾಕಿ ಒಂದು 15ರಿಂದ 20 ಸೆಕೆಂಡ್ ಡ್ರರ್ ಮಾಡಿದ್ರೆ ಆಯ್ತು. ಯಾವುದೇ ಕಾರಣಕ್ಕೂ ನೀರ್ ಮಾತ್ರ ಹಾಕಕ್ ಹೋಗ್ಬೇಡಿ. ನೀರ್ ಹಾಕಿದ್ರೆ ಅದು ಟೆಕ್ಸ್ಚರ್ ಚೇಂಜ್ ಆಗ್ಬಿಡುತ್ತೆ, ಆಮೇಲೆ ಟೇಸ್ಟ್ ಕೂಡ ಚೇಂಜ್ ಆಗುತ್ತೆ. ಸೊ ಚೆನ್ನಾಗಿರೋದಿಲ್ಲ. ನೀರ್ ಹಾಕ್ದೇನೆ ಈ ರೀತಿ ಗಟ್ಟಿಯಾಗಿ ಗ್ರೈಂಡ್ ಮಾಡಿಟ್ಕೋಬೇಕು. ಟೇಸ್ಟ್ ಅಂತೂ ಎಷ್ಟು ಅಲ್ಟಿಮೇಟ್ ಆಗಿರುತ್ತೆ ಅಂದ್ರೆ ಖಂಡಿತ ನೀವು ಒಂದ್ಸರಿ ಏನಾದ್ರೂ ಟ್ರೈ ಮಾಡ್ಲೇಬೇಕಾಗಿರೋಂತ ಸ್ಪೆಷಲ್ ರೆಸಿಪಿ ಇದು. ಬಿಸಿ ಬಿಸಿ ಅನ್ನದ ಮೇಲೆ ಇದನ್ನ ಹಾಕೊಂಡು ತುಪ್ಪ ಹಾಕೊಂಡು ಕಲ್ಸ್ಕೊಂಡು ತಿಂತಾ ಇದ್ರೆ ಆಹಾ ಎಷ್ಟು ಕಂಫರ್ಟಿಂಗ್ ಅಂದ್ರೆ ಇದೊಂದಿದ್ರೆ ಸಾಕು. ಯಾವ ಸಾಂಬಾರು ಪಲ್ಯ ಏನು ಬೇಡ ಅನ್ಸುತ್ತೆ, ಅಷ್ಟು ಚೆನ್ನಾಗಿರುತ್ತೆ. ಖಂಡಿತ ನೀವು ಟ್ರೈ ಮಾಡಿ, ಆಯ್ತಾ? ನಾನು ಅವಾಗ್ಲೇ ಹೇಳಿತರ ನಾನ್ ಚಿಕ್ಕವಳಿರ್ಬೇಕಾದ್ರೆ ನಮ್ಮ ಮನೆಯಲ್ಲಿ ನುಗ್ಗೆ ಸೊಪ್ಪಿನ ಮರ ಇತ್ತು. ನಮ್ಮಮ್ಮ ಅಜ್ಜಿ ಅಂತೂ ಮಾಡದೇ ಇರುವಂತ ರೆಸಿಪಿನೇ ಇಲ್ಲ ಇದರಲ್ಲಿ. ಅವರಿಬ್ರು ರೆಸಿಪಿಗಳಿಗೆ ಸ್ವಲ್ಪ ಟ್ವಿಸ್ಟ್ ಕೊಟ್ಟು ನನ್ನ ಮಕ್ಕಳು ಕೂಡ ಇಷ್ಟಪಟ್ಟು ತಿನ್ನೋ ತರ ಸ್ಪೆಷಲ್ ರೆಸಿಪಿಗಳನ್ನ ಮಾಡ್ತಾ ಇರ್ತೀನಿ. ಬಿಸಿ ಬಿಸಿ ಅನ್ನದ ಜೊತೆಗೆ ಈ ಚಟ್ನಿ ಹಾಕೊಂಡು ತುಪ್ಪ ಹಾಕೊಂಡು ತಿಂತಾ ಇದ್ರೆ ಆಹಾ ಸಕ್ಕದಾಗಿರುತ್ತೆ. ಖಂಡಿತ ಟ್ರೈ ಮಾಡಿ. ಇದನ್ನ ನುಗ್ಗೆ ಸೊಪ್ಪಿಂದ ಮಾಡಿರೋದು ಅಂತ ಯಾರು ಕಂಡಿಡಿಯಕ್ಕಾಗಲ್ಲ, ಅಷ್ಟು ಸಕ್ಕದಾಗಿರುತ್ತೆ. ಹಾಗೆ ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಕಾಮೆಂಟ್ ಬಾಕ್ಸ್ ಅಲ್ಲಿ ಒಂದು ಗ್ರೀನ್ ಹಾರ್ಟ್ ಹಾಕಿ. ಇದೇ ತರ ಇನ್ನೂ ಬೇಜಾನ್ ಸ್ಪೆಷಲ್ ರೆಸಿಪೀಸ್ ಪೋಸ್ಟ್ ಮಾಡ್ತೀನಿ.